ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅವರ ಅಭಿವೃದ್ಧಿಗೆ 10,000 ಕೋಟಿನ ಕೊಡ್ತೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಇಲ್ಲೋ ಮಾನ್ಯ ಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರನ ಕೊಡೋದಕ್ಕೆ ಹಣ ಇಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಆದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿನ ಕೊಡ್ತೇನೆ ಅಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ತಮಗೆ ಗೊತ್ತಿರಲಿ, ಮೊನ್ನೆ ದಿನ ಬೆಂಗಳೂರು ಮಹಾನಗರದಲ್ಲಿ 30-40 ವರ್ಷದ ಹಿಂದೆ ಅಲ್ಲಿರ್ತಕ್ಕಂಥ ಒಂದು ಕುಟುಂಬ ಅಲ್ಲಿ ವೆಟರ್ನರಿ ಹಾಸ್ಪಿಟ್ಲಿಗೆ 2 ಎಕರೆ ದಾನ ಮಾಡಿದ್ರು ಬೆಂಗಳೂರು ಮಹಾನಗರದಲ್ಲಿ. ಮೊನ್ನೆ ದಿನ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಹಿಂದೂಗಳು ಕೊಟ್ಟಿರ್ತಕ್ಕಂಥ ದಾನ ಮಾಡಿರ್ತಕ್ಕಂಥ 2 ಎಕರೆ ಅದನ್ನ ಕಿತ್ಕೊಂಡು ವೆಟರ್ನರಿ ಹಾಸ್ಪಿಟ್ಲಿಗೆ ದಾನ ಮಾಡಿದ್ರೆ ಅದನ್ನ ಕಿತ್ಕೊಂಡು ಇವತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಸರ್ಕಾರ ಇವತ್ತು ಆದೇಶವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಈ ಮಟ್ಟಕ್ಕೆ ಅಲ್ಪಸಂಖ್ಯಾತನ ಓಲೈಸ್ತಕ್ಕಂಥ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲೇ ನಡೀತಾ ಇದೆ. ಇದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆ ನಾವು ಕೊಡಬೇಕಾಗಿದೆ. ಮೊನ್ನೆ ವಿಧಾನಸೌಧದಲ್ಲಿ ನೋಡಿದಿರಿ, ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಮುಗಿಸ್ಕೊಂಡು ಗೆದ್ದು ಬರ್ತಾ ಇರಬೇಕಾದ್ರೆ ಕಾಂಗ್ರೆಸ್ಸಿನ ಒಬ್ಬ ಏನ್ ರಾಜ್ಯಸಭಾ ಅಭ್ಯರ್ಥಿ ಗೆದ್ರು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯನ್ನ ವಿಧಾನಸೌಧದಲ್ಲಿ ಹಾಕಿರ್ತಕ್ಕಂಥದ್ದು ತಾವು ನೋಡಿದರೆ. ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡಿದ ಮೇಲೆ ನಿನ್ನೆ ದಿನ ಇವತ್ತು 3 ಜನನ ಅರೆಸ್ಟ್ ಮಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ದೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯನ ಮಾಡಿದ್ದೇನೆ. ಇವತ್ತು ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ನೀವು ಕಿಂಚಿತ್ತಾದ್ರೂ ಪ್ರೀತಿಯನ್ನ ಉಳಿಸ್ಕೊಂಡಿದ್ರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೊಡೋದಕ್ಕೆ ಇವತ್ತು ಶಕ್ತಿನ ಕೊಂಡಿರ್ತಕ್ಕಂಥ ರಾಜ್ಯಸಭಾ MP ಅವನ ವಿರುದ್ಧನೂ ಕೂಡ ಅವನು ಅಪರಾಧಿ ಅಂತೇಳಿ ಅವನ ಮೇಲೂ ಕೂಡ ಇವತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಇವತ್ತು ಒತ್ತಾಯನ ಮಾಡಿದ್ದೇನೆ.